Hello, dear students. Today let us see third unit of your writing skills, that is complaint letters. Are complaint letters to newspaper editors and government authorities or officials. So these are the letters you are going to write either to the editors of any newspapers or ಗೌರ್ಮೆಂಟ್ ಆಫೀಸರ್ಸ್ ಆರ್ ಅಫಿಷಿಯಲ್ಸ್ ಆರ್ ಅಥಾರಿಟೀಸ್. ಇದರಲ್ಲಿ ನಿಮಗೆ ಎರಡು ಥರದ್ದು ಕ್ವಶನ್ಗಳು ನೀವು ಕಲಿಬೇಕು. ಎರಡು ಥರದ ಟೂ ಟೈಪ್ಸ್ ಆಫ್ ಲೆಟರ್ಸ್ ಯು ಹ್ಯಾವ್ ಟು ಲರ್ನ್. ಒನ್ ಈಸ್ ಹೌ ಟು ರೈಟ್ ದ ಲೆಟರ್ಸ್ ಟು ದ ನ್ಯೂಸ್ ಪೇಪರ್ ಎಡಿಟರ್ಸ್. ಅನದರ್ ಒನ್ ಈಸ್ ಹೌ ಟು ರೈಟ್ ದ ಲೆಟರ್ಸ್ ಟು ದ ಗೌರ್ಮೆಂಟ್ ಅಫಿಷಿಯಲ್ಸ್. ಬಟ್ ಬೋತ್ ಆರ್ ಕಂಪ್ಲೇಂಟ್ ಲೆಟರ್ಸ್. ಹಾಗಾಗಿ ಇವನ್ನ ನಾವು ಕಂಪ್ಲೇಂಟ್ ಲೆಟರ್ಸ್ ಅಂತ ಕರಿಬೋದು. ಸೊ ನೀವು ಥರ್ಡ್ ಸೆಮಿಸ್ಟ್ರಲ್ಲಿ ಏನು ಕಲ್ತಿದ್ರೋ ಅದೇ ಸ್ಟೆಪ್ಸನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ಅಂದರೆ ಏನು, ಹೆಡ್ಡಿಂಗ್ ಇರಬೇಕು. ಹೆಡ್ಡಿಂಗ್ ಮೀನ್ಸ್ ಕನ್ಸಿಸ್ಟ್ಸ್ ಆಫ್ ಅಡ್ರೆಸ್ಸಸ್ ಆ್ಯಂಡ್ ಡೇಟ್, ಸ್ಯಾಲ್ಯುಟೇಷನ್, ದಟ್ ಮೀನ್ಸ್ ಹೌ ಟು ಅಡ್ರೆಸ್ ಸರ್, ಡಿಯರ್ ಸರ್, ಆ ರೀತಿ ಇರ್ತದೆ. ಬಾಡಿ ಆಫ್ ದ ಲೆಟರ್, ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್, ಯುವರ್ಸ್ ಫೇತ್ಫುಲ್ಲಿನೋ ಯುವರ್ಸ್ ಟ್ರೂಲಿನೋ, ಆ ರೀತಿ ಆಗಿರ್ತಕ್ಕಂಥದ್ದು. ಸೊ ಈಗ ಹಾಗಾದರೆ ಇದನ್ನು ಅವಕ್ಕೂ ಇವಕ್ಕೂ ಏನು ಡಿಫ್ರೆನ್ಸ್? ಹೌ ವಿ ಆರ್ ಗೋಯಿಂಗ್ ಟು ಡಿಫ್ರೆನ್ಷಿಯೇಟ್ ದೋಸ್ ಟೈಪ್ ಆಫ್ ಲೆಟರ್ಸ್. ಥರ್ಡ್ ಸೆಮಿಸ್ಟ್ರಲ್ಲಿ ನೋಡಿದಿರ್ತಾನೆ, ಲೆಟರ್ಸ್ ಟು ದ ಗೌರ್ಮೆಂಟ್ ಅಫಿಷಿಯಲ್ಸ್, ಪರ್ಟಿಕ್ಯುಲರ್ಲಿ ಲೆಟರ್ಸ್ ಟು ದ ಪ್ರಿನ್ಸಿಪಾಲ್ಸ್, ರಿಜಿಸ್ಟರ್ಸ್, ಲೈಕ್ ದಟ್. ಅದೇ ರೀತಿಯಲ್ಲಿನೇ ಈ ಲೆಟರ್ಸ್ ಟು ದ ಎಡಿಟರ್ಸ್ ಆಫ್ ಎನಿ ನ್ಯೂಸ್ ಪೇಪರ್ ಆರ್ ಲೆಟರ್ಸ್ ಟು ಎನಿ ಆಫೀಸರ್, ಹೌ ಯು ಹ್ಯಾವ್ ಟು ರೈಟ್. But before that, let us see something about these letters to newspaper editors and government authorities. Yes, my dear student friends, you know, newspapers play a very important role in the life of modern democratic society. The letter to the editors section is an important part of an any responsible and popular newspapers. ಆರ್ ಯಾವುದೇ ಒಂದು ನ್ಯೂಸ್ ಪೇಪರ್ ಇರ್ಬೋದು ಅಥವಾ ಪಾಪ್ಯುಲರ್ ನ್ಯೂಸ್ ಪೇಪರ್ಗಳಲ್ಲಿ ಸಾಮಾನ್ಯವಾಗಿ ಒಂದು ಎಡಿಟೋರಿಯಲ್ ಕಾಲಮ್ ಅಂತಂದೇ ಇರುತ್ತೆ, ಸಂಪಾದಕೀಯ ವಿಭಾಗ ಅಂತಕ್ಕಂಥದ್ದು. ಅಲ್ಲಿ ಅದು ಈಗಿನ ಜಗತ್ತಿನಲ್ಲಿ ದೇ ಆರ್ ವೆರಿ ಇಂಪಾರ್ಟೆಂಟ್, ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್, ಮಹತ್ವವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಈ ರೀಡರ್ಸ್, ದಟ್ ಮೀನ್ಸ್ ನ್ಯೂಸ್ ಪೇಪರ್ ರೀಡರ್ಸ್ ಅಂಡ್ ಕನ್ಸರ್ನ್ಡ್ ಸಿಟಿಜನ್ಸ್ send in letters expressing their views and opinions on various matters of general concern. ಸಾಮಾನ್ಯವಾಗಿ ತಮ್ಮ ವಿಚಾರಗಳನ್ನು ಕಳಿಸ್ಬೇಕು, ತಮ್ಮ ಬಗ್ಗೆ ಏನಾದರೂ ಅನಿಸಿಕೆಗಳು ಹೇಳಬೇಕು ಅಂತ ಅಂದರೆ ಸಾಮಾನ್ಯವಾಗಿ ರೀಡರ್ಸ್ ಈ ಎಡಿಟೋರಿಯಲ್ ಕಾಲಮ್ಗಳಿಗೆ ಕಳಿಸ್ತಾ ಇರ್ತಾರೆ. ದೀಸ್ ಹೆಲ್ಪ್ ಇನ್ ಬ್ರಿಂಗಿಂಗ್ to light current topics, social problems, national and international issues and so on. ಆ ವಿಷಯಗಳು ಸೋಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಕರೆಂಟ್ ಟಾಪಿಕ್ಸ್ ಅಂದರೆ ಏನು, ಈಗ ಪ್ರಚಲಿತ ವಿದ್ಯಮಾನಗಳು ಏನಿದ್ವೋ ಅದ್ರ ಬಗ್ಗೆ ಇರ್ಬೋದು, ಸಾಮಾಜಿಕ ಸಮಸ್ಯೆಗಳಿರ್ಬೋದು, ಅಥವಾ ದೇಶ ವಿದೇಶಗಳಲ್ಲಿ ನಡೆದೋಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಇರ್ತಕ್ಕಂಥದ್ದು ನಾವು ನೋಡಿರ್ತೀವಿ. ಸೊ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ಪ್ರತಿಯೊಂದು ನ್ಯೂಸ್ ಪೇಪರಲ್ಲೂ ಇರುತ್ತೆ, ಅದು ಎಡಿಟೋರಿಯಲ್ ಕಾಲಮ್ ಅಂತಕ್ಕಂಥದ್ದು. ಸಚ್ ಲೆಟರ್ಸ್ help the government to learn about problems faced by citizens. They also allow the government to know the public's attitudes, responses to its various programs or problems or anything. ಸೊ ಇದು ಏನು ಹೆಲ್ಪ್ ಆಗುತ್ತೆ? ಗೌರ್ಮೆಂಟ್ ಎಲ್ಲದನ್ನೂ ನೋಡೋಕ್ಕಾಗಲ್ಲ. ಈಗ ಯಾವುದೋ ದಾವಣಗೆರೆಯಲ್ಲದ ಒಂದು ಮೂಲೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಅಂದರೆ ಡೈರೆಕ್ಟ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಲೋಕಲ್ ಗೌರ್ಮೆಂಟ್ ಇರ್ಬೋದು, ಲೋಕಲ್ ಬಾಡಿ ಇರ್ಬೋದು, ಡೈರೆಕ್ಟಾಗಿ ಆ ಪ್ರಾಬ್ಲಮ್ಮು, ಆ ಇಶ್ಯೂ ಅಥವಾ ಆ ಪ್ರೋಗ್ರಾಮನ್ನ ಏಕದಮ್ ಕಾಣೋದಕ್ಕಾಗಲ್ಲ, ಗೊತ್ತಿಡೋಕ್ಕಾಗಲ್ಲ, ಸಾಲ್ವ್ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಎಡಿಟೋರಿಯಲ್ ಕಾಲಮ್ನಲ್ಲಿ ಹೋದರೆ ಈ ಪೇಪರ್ಗಳು ಓದಿರ್ತಕ್ಕಂಥವ್ರು ಎಲ್ಲಿದ್ದರೂ ಸಹ, ಎಸ್ಪೆಷಲಿ ಗೌರ್ಮೆಂಟ್ ಆಫೀಷಿಯಲ್ಸ್ ಅಥವಾ ಗೌರ್ಮೆಂಟ್ ಆಫೀಸರ್ಸ್ ಅಥವಾ ಗೌರ್ಮೆಂಟ್ ಏನಾದರೂ ಇದನ್ನು ನೋಡಿದರೆ ಪರ್ಸನಲ್ಸ್, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅದ್ರ ಬಗ್ಗೆ ಏನೇನಿದೆ ಅಂತಕ್ಕಂಥದ್ದು ಪರಿಹಾರ ಮಾಡೋದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಇವು ನ್ಯೂಸ್ ಪೇಪರ್ಸ್ ಅಥವಾ ಈ ನ್ಯೂಸ್ ಪೇಪರ್ಸ್ನಲ್ಲಿ ಎಡಿಟೋರಿಯಲ್ ಕಾಲಮ್ಸ್ ವೆರಿ ಇಂಪಾರ್ಟೆಂಟ್.
ದ ಗೌರ್ಮೆಂಟ್ ಕ್ಯಾನ್ ಹೆಲ್ಪ್ ಶೇಪ್ ರೀಶೇಪ್ ಅಡ್ಜಸ್ಟ್. ನೋಡಿ ಇದೇ ಇಂಪಾರ್ಟೆಂಟ್. ಶೇಪ್ ರೀಶೇಪ್ ಅಡ್ಜಸ್ಟ್, ದಟ್ ಮೀನ್ಸ್ ಇಟ್ ವಿಲ್ ಬಿ ಗೋಯಿಂಗ್ ಟು ಮೇಕ್ ಕರೆಕ್ಟ್ ದ ಥಿಂಗ್ಸ್ ಪ್ರಾಪರ್ಲಿ, ಎಸ್ಪೆಷಲಿ ಇಟ್ಸ್ ಪಾಲಿಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಟು so as to make them acceptable to all. ಎಲ್ಲರಿಗೂ ಆಗೋ ಒಪ್ಪಿಗೆ ಆಗೋ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಪಾಸಿಟಿ ಅವ್ರಿಗೆ ಬರುತ್ತೆ. ಅದು ಯಾವುದರಿಂದ? ಈ ಎಡಿಟೋರಿಯಲ್ ಕಾಲಮ್ಸ್ನಿಂದ. ಎಸ್, ದೀಸ್ ಲೆಟರ್ಸ್ ಆರ್ ಆಲ್ಸೋ ಅದರ್ ರೀಡರ್ಸ್, these letters also give other readers the opportunity to become aware of the public opinion and of what goes on in the country. ಇದು ಕಳಿಸ್ತಕ್ಕಂಥವ್ರು, ಅದನ್ನು ಪರಿಹಾರ ಮಾಡ್ತಕ್ಕಂಥವ್ರು ಅಷ್ಟೇ ಅಲ್ಲ, ಈವನ್ ಸಾರ್ವಜನಿಕರಿಗೂ ಸಹ ಇದರ ಬಗ್ಗೆ ತಿಳ್ಕೊಳ್ತಕ್ಕಂಥ ಅವಕಾಶ ಸಿಗುತ್ತೆ. ಅಷ್ಟೇ ಅಲ್ಲ, ಈ ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಂದರೆ ಸಂಪಾದಕೀಯದ ಕಾಲಮಲ್ಲಿ ಏನಿರುತ್ತೋ ಅದರಲ್ಲಿ ನಮ್ಮ ಸಾರ್ವಜನಿಕರ ಸಾಮಾನ್ಯ ಮನುಷ್ಯನ ಆಗುಹೋಗುಗಳಿರ್ಬೋದು, ಯಾವುದೇ ವ್ಯಕ್ತಿಯ ಯಾವುದೇ ಮೂಲೆಯ ವಿಷಯಗಳು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾರಂಭಗಳು ಇರ್ಬೋದು, ಅವುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ನಾವು ಫಸ್ಟ್ ಪ್ಯಾರಾಗ್ರಾಫಲ್ಲಿ ವಿ ಕೇಮ್ ಟು ನೋ ಅಬೌಟ್ ಹೌ ದೀಸ್ editorial columns in newspapers play a very important role. So now letters to government officials. ಸೊ ಅಲ್ಲಿ ಎಡಿಟೋರಿಯಲ್ ಕಾಲಮ್ಸ್ ಬಗ್ಗೆ ಆಯಿತು. ಅಂದರೆ ಲೆಟರ್ಸ್ ಟು ದ ಎಡಿಟರ್ಸ್ ಆರ್ ನ್ಯೂಸ್ ಪೇಪರ್ ಎಡಿಟರ್ಸ್. ನಾವು ಲೆಟರ್ಸ್ ಟು ದ ಗೌರ್ಮೆಂಟ್ ಅಫಿಷಿಯಲ್ಸ್ ಆರ್ ಆಫನ್ ರಿಟರ್ನ್ ಟು ಡ್ರಾ ದ ಅಟೆನ್ಷನ್ ಆಫ್ ಕನ್ಸರ್ನ್ಡ್ ಅಥಾರಿಟೀಸ್ ಟು ವೇರಿಯಸ್ ಸಿವಿಕ್ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಪೀಪಲ್. ಅನೇಕ ಜನ ಸಾಮಾನ್ಯವಾಗಿ ತಮ್ಮ ನಾಗರಿಕ ಸಮಸ್ಯೆಗಳು, ಅಂದರೆ ದಿನನಿತ್ಯ ಇರ್ತಕ್ಕಂಥ ಸಮಸ್ಯೆಗಳು ಅನೇಕ ಇರ್ತವೆ. ಅವನ್ನ ಪರಿಹಾರ ಮಾಡಿರಿ, ಸಮಸ್ಯೆನ ತಿಳಿ ಮಾಡಿರಿ, ಆ ಸಮಸ್ಯೆನ ನೀವು ಪರಿಹಾರ ಮಾಡಿರಿ ಅಂತಂದು ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಲೆಟ್ರ್ ಕೊಡ್ತಕ್ಕಂಥವು ಇರ್ತವೆ. ಗೌರ್ಮೆಂಟ್ ಅಫಿಷಿಯಲ್ಸು ಮುನ್ಸಿಪಲ್ ಹೆಡ್ ಇರ್ಬೋದು, ಪಂಚಾಯತ್ ಹೆಡ್ ಇರ್ಬೋದು, ತಾಲೂಕ್ ಪಂಚಾಯತ್ ಹೆಡ್ ಇರ್ಬೋದು, ಒಂದು ಎಜುಕೇಷನಲ್ ಆಫೀಸ್ ಹೆಡ್ ಇರ್ಬೋದು, ಯಾರಾದರೂ ಆಗಿರ್ಬೋದು. ಇದು ಸಿವಿಕ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ, ಅಂದರೆ ಏನು, ಸಾಮಾನ್ಯ ನಾಗರಿಕನ ಸಮಸ್ಯೆಗಳೇನಾದರೂ ಇದ್ದರೆ ಅವನ್ನ ಪರಿಹಾರ ಮಾಡೋದಕ್ಕೆ ಇಮ್ಮಿಡಿಯೇಟಾಗಿ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಅಧಿಕಾರಿಗಳೇ ಲೆಟರ್ಗಳು ಬರೀತಕ್ಕಂಥದ್ದು. ದೇ ಮೇಕ್ ದ ಗೌರ್ಮೆಂಟ್ ಅವೇರ್ ಆಫ್ ಪಬ್ಲಿಕ್ ಗ್ರೀವೆನ್ಸಸ್ ಓವರ್ irregularities of anything or inconveniences and difficulties. ತೊಂದರೆಗಳಿರ್ಬೋದು, ಅಡೆತಡೆಗಳಿರ್ಬೋದು, ಏನಾದರೂ ಕಷ್ಟಗಳಿರ್ಬೋದು, ಅಥವಾ ಏನಾದರೂ ಸಮಸ್ಯೆಗಳಿರ್ಬೋದು, ಪ್ರಾಬ್ಲಮ್ಸ್ ವಿಚ್ ಹ್ಯಾವ್ ರಿಮೈನ್ಡ್ ಅನ್ಸಾಲ್ವ್ಡ್ ಡ್ಯೂ ಟು ದ ನೆಗ್ಲಿಜೆನ್ಸ್ ಆಫ್ ಕನ್ಸರ್ನ್ಡ್ ಅಫಿಷಿಯಲ್ಸ್. ಫಸ್ಟ್ ಆಫೀಸರ್ಗಳಿಗೆ ಅದು ಲೆಟ್ರ್ ಬರೀತಾರೆ. ಆ ಲೆಟ್ರ್ಗಳು ಬರೆದಾಗ ಕನ್ಸರ್ನ್ಡ್ ಆಫೀಸರ್ಸು ಒತ್ತಡದಿಂದನೋ ಉದ್ದೇಶಪೂರ್ವಕದಿಂದನೋ ಅಥವಾ ಲಾಭ ಬರಲ್ಲ ಅಂತಂದನೋ ಅವರು ಅದ್ರ ಕಡೆ ಗಮನ ಹರಿಸಲ್ಲ. ಆವಾಗ ಏನು ಮಾಡ್ತಾರೆ, ಯೂಶುವಲಿ ಪೇಪರ್ಗಳಿಗೆ ಬರೀತಾರೆ. ಅದಕ್ಕೆ ಹೇಳ್ತಾರೆ ನೋಡಿ, ಸಚ್ ಲೆಟರ್ಸ್ ಆರ್ ರಿಟರ್ನ್ ಫಾರ್ ದ ಬೇಸಿಕ್ ಪರ್ಪಸ್ ಆಫ್ ಸಾಲ್ವಿಂಗ್ ದೋಸ್ ಕಾಮನ್ ಪ್ರಾಬ್ಲಮ್ಸ್. ವೆನ್ ದ ಕನ್ಸರ್ನ್ಡ್ ಅಥಾರಿಟೀಸ್ ಡು ನಾಟ್ ಪೇ ಅಟೆನ್ಷನ್ ಟು ದೀಸ್ ಲೆಟರ್ಸ್ ಆರ್ ವೆನ್ ದೇ ಡು ನಾಟ್ try to solve the problem, citizens sometimes address letters to the editors of newspapers in order to publicize the problem. ಇದು ವೆರಿ ಇಂಪಾರ್ಟೆಂಟು. ಎಸ್, ಫಸ್ಟು ನಮ್ಮ ಓಣಿಯಲ್ಲಿರ್ಬೋದು, ನಮ್ಮ ಏರಿಯಾದಲ್ಲಿರ್ಬೋದು, ಏನಾದರೂ ಪ್ರಾಬ್ಲಮ್ ಇದ್ದರೆ, ನೀರಿಂದಿರ್ಬೋದು, ಲೈಟಿಂದಿರ್ಬೋದು, ಯಾವುದು ರೋಡಿಂದಿರ್ಬೋದು, ಯಾವುದಾದ್ರೂ ಇರ್ಬೋದು. ಸೊ usually we are going to take the attention of the concerned officials or the authorities. ಮೊದಲು ಅಲ್ಲಿ ಇರ್ತಕ್ಕಂಥ ಅಥಾರಿಟೀಸ್ ಯಾರು ಇರ್ತಾರೋ ಅವ್ರಿಗೆ ಹೇಳೋದಕ್ಕೆ ಟ್ರೈ ಮಾಡ್ತೀವಿ. ಕಾರ್ಪೊರೇಟರ್ ಇರ್ಬೋದು, ಸದಸ್ಯ ಇರ್ಬೋದು. ಅವರು ಕೇಳಿದಾಗ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಅಧಿಕಾರಿಗೆ ನಾವು ಲೆಟ್ರ್ ಬರಿತೀವಿ. ಅವರು ಏನಾದರೂ ಕೇಳದಿದ್ದಾಗ ಅಥವಾ ಪ್ರಾಬ್ಲಮನ್ನು ಸಾಲ್ವ್ ಮಾಡದಿದ್ದಾಗ ಆವಾಗ ಏನು ಮಾಡ್ತಾರೆ, ನಾವು ಪೇಪರ್ಗೆ ಹಾಕಿಸ್ತೀವಿ ನೋಡು ಅಂತಂದು ಎದುರ್ತಾರೆ. ಯಾಕೆ? ಸಾಮಾನ್ಯವಾಗಿ ಯಾವುದೇ ರಾಜಕೀಯದವರೋ ಇರ್ಬೋದು, ಯಾರೇ
ದೊಡ್ಡ ವ್ಯಕ್ತಿಗಳು ಇರ್ಬೋದು, ಯಾವುದಕ್ಕೆ ಹೆದರ್ತಾರೋ ಬಿಡ್ತಾರೋ ಈ ಮೀಡಿಯಾ ಅಂದ ತಕ್ಷಣ ಹೆದರ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ವೆನ್ ದ ಕನ್ಸರ್ನ್ಡ್ ಅಥಾರಿಟೀಸ್ ಡು ನಾಟ್ ಪೇ ಅಟೆನ್ಷನ್ ಟು ದೀಸ್ ಲೆಟರ್ಸ್ ಆರ್ ವೆನ್ ದೇ ಡು ನಾಟ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್. ಈ ಸಂಬಂಧ ಇರ್ತಕ್ಕಂಥ ಅಡೆತಡೆಗಳು, ತೊಂದರೆಗಳು, ಸಮಸ್ಯೆಗಳು ಏನಾದರೂ ಇದ್ದರೆ ಅದರ ಕಡೆ ಗಮನ ಹರಿಸ್ತಾ ಇದ್ದರೆ, ಅಂಥ ಸಮಸ್ಯೆಗಳನ್ನು ಅವರು ಪರಿಹಾರ ಮಾಡ್ತಾ ಇದ್ದರೆ ಸಿಟಿಸನ್ಸ್ ಏನು ಮಾಡ್ತಾರೆ, ನಾಗರಿಕರು, ಜನ ಲೆಟರ್ಸ್ ಟು ದ ಎಡಿಟರ್ಸ್ ಆಫ್ ನ್ಯೂಸ್ ಪೇಪರಿಗೆ ಬರೀತಾರೆ. ಯಾಕೆ? ಟು ಆರ್ಡರ್ ಟು ಪಬ್ಲಿಸೈಸ್ ದ ಪ್ರಾಬ್ಲಮ್. ಇದು ಸಾರ್ವಜನಿಕರಾಗಿ ಎಲ್ಲರಿಗೂ ಗೊತ್ತಾಗಲಿ, ಹಂಗಾದ್ರೆ ಬೇಗ ಸಾಲ್ವ್ ಮಾಡ್ತಾರೆ ಅಂಥದ್ದು. ಒಂದು ಸಾರಿ ಪೇಪರಿಗೆ ಬಂದುಬಿಡ್ಲಿ ನೋಡ್ರಿ, ಯಾವುದಾದ್ರೂ ಸಮಸ್ಯೆ ಇದ್ದದ್ದು ಓಡಿ ಬಂದು ಎಲ್ಲ ಅಫಿಷಿಯಲ್ಸ್ ಕ್ಲಿಯರ್ ಮಾಡ್ತಾರೆ. ಸೊ ಆದ್ದರಿಂದ ಈ ಫಸ್ಟ್ ಲೆಟರ್ಸ್ ಟು ದ ಆಫೀಸರ್ಸ್ ಆರ್ ಗೌರ್ಮೆಂಟ್ ಅಥಾರಿಟೀಸ್ ಅವರು ಸರಿಯಾಗಿ ಏನಾದರೂ ಅದಕ್ಕೆ ಸ್ಪಂದಿಸ್ತಾ ಇದ್ದರೆ ದೆನ್ ಲೆಟರ್ಸ್ ಟು ದ ಎಡಿಟರ್ಸ್ ಆಫ್ ನ್ಯೂಸ್ ಪೇಪರ್ಸ್. ಓಕೆ, ದೆನ್ ರೈಟಿಂಗ್ ಲೆಟರ್ಸ್ ಆನ್ civic and social issues, whether addressed directly to a government official or to the editor of newspaper. ಅದು ಲೆಟರ್ಸ್ ಗೌರ್ಮೆಂಟ್ ಅಫಿಷಿಯಲ್ಗೆ ಇರ್ಬೋದು ಅಥವಾ ಎಡಿಟರ್ ಆಫ್ ನ್ಯೂಸ್ ಪೇಪರ್ಗೆ ಇರ್ಬೋದು. ರಿಕ್ವೈರ್ಸ್ ಎ ಕ್ರಿಟಿಕಲ್ ಮೈಂಡ್, ಎ ಸೆನ್ಸ್ ಆಫ್ ಪ್ರೊಪೋರ್ಷನ್ ಆ್ಯಂಡ್ ಎ ಥರೋ ನಾಲೆಡ್ಜ್ ಆಫ್ ದ ಪ್ರಾಬ್ಲಮ್ ಫೇಸ್ಡ್ ಬೈ ದ ಪೀಪಲ್. ಇಲ್ಲಿ ಲೆಟರ್ಸ್ ಟು ದ ಎಡಿಟರ್ ಇರ್ಬೋದು, ಲೆಟರ್ಸ್ ಟು ದ ಆಫೀಸರ್ಸ್ ಇರ್ಬೋದು, ಅದನ್ನು ಬರೆಯೋದಕ್ಕೆ ಅದರ ಸಮಸ್ಯೆಯನ್ನು ಕಂಪ್ಲೇಂಟ್ ಲೆಟ್ರ್ ಬರಿಬೇಕಾದ್ರೆ ಅದರ ಬಗ್ಗೆ ಪರಿಪೂರ್ಣ ಮಾಹಿತಿ ಇರಬೇಕು, ಜ್ಞಾನ ಇರಬೇಕು. ಸುಮ್ಮನೆ ರೋಡ್ ಕಿತ್ತಿದೆ ಅಂತ ಅಂದರೆ ಯಾವಾಗ ಕಿತ್ತಿದೆ, ಎಷ್ಟು ದಿನ ಕಿತ್ತಿದಿಂದ ಕಿತ್ತಿದ್ದಾರೆ, ಅದರಿಂದ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಏನು, ಅದರಿಂದ ಅನಾಹುತಗಳು ಏನು ಅಂತಕ್ಕಂಥದ್ದು ಒಂದು ನಾಲೆಡ್ಜ್ ಇದ್ದಾಗ ಮಾತ್ರ ಬರೆಯೋದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಲೆಟರ್ಸ್ ಐದರ್ ಟು ದ ಆಫೀಸರ್ಸ್ ಆರ್ ಗೌರ್ಮೆಂಟ್ ಅಥಾರಿಟೀಸ್ or to the newspaper editors, first that person should have the complete idea about that problem. So the problem should be looked at from various angles. ಬೇರೆ ಬೇರೆ ಕೋನಗಳಲ್ಲಿ ಅದನ್ನು ನೋಡಿರಬೇಕು. ಎ ಲೆಟರ್ ಶುಡ್ ಫೋಕಸ್ ಆನ್ ಎ ಸಿಂಗಲ್ ಪ್ರಾಬ್ಲಮ್. ನಮ್ಮ ನೀರಿನ ಸಮಸ್ಯೆ ಐತೆ, ಕರೆಂಟಿನ ಸಮಸ್ಯೆ ಐತೆ, ಎಲ್ಲದನ್ನು ಒಂದೇ ಸರಿ ಹೇಳೋದಲ್ಲ. ಒಂದು ಕಂಪ್ಲೇಂಟ್ ಇತ್ತು ಅಂದರೆ ಆದಷ್ಟು ಒಂದು ಕಂಪ್ಲೇಂಟ್ ಇರಲಿ, ಸಿಂಗಲ್ ಪ್ರಾಬ್ಲಮ್ ಇರಲಿ. ಫ್ಯಾಕ್ಚುಯಲ್ ಫಿಗರ್ಸ್ ಶುಡ್ ಬಿ ಗಿವನ್ ವೆರೆವರ್ ನೆಸೆಸರಿ. ಕಾಮೆಂಟ್ಸ್ ಎಕ್ಸ್ಪ್ರೆಸ್ಡ್ ಬೈ ಎಕ್ಸ್ಪರ್ಟ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಪರ್ಸನ್ಸ್ ಅಬೌಟ್ ದ ಪ್ರಾಬ್ಲಮ್ ಮೇ ಬಿ ಕೋಟೆಡ್ ಇನ್ ದ ಲೆಟರ್. ಈಗ ಫಾರ್ ಎಕ್ಸಾಂಪಲ್ಲು, ಯಾವುದೋ ನೀವು ಒಬ್ಬ ಗೌರ್ಮೆಂಟ್ ಅಥಾರಿಟಿಗೆ ನಿಮ್ಮ ಏರಿಯಾದಲ್ಲಿ ಏನೋ ಒಂದು ಲೈಟ್ ಇರಲಿಲ್ಲ, ಸುಮಾರು ದಿನಗಳಿಂದ ನಿಮ್ಮ ಕಾರ್ಪೊರೇಟ್ರಿಗೆ ಹೇಳಿದ್ರಿ, ಅವರು ಸಾಲ್ವ್ ಮಾಡಲಿಲ್ಲ. ನೀವು ಯಾವುದೋ ಸಾಲ್ವ್ ಮಾಡಲಿಲ್ಲ ಅಂತಂದು ಕಾರ್ಪೊರೇಷನ್ಗೆ ಹೋಗಿ ಒಂದು ಲೆಟ್ರ್ ಕೊಟ್ಟಿರ್ತೀರಿ, ಅವೆಲ್ಲವನ್ನು ನೀವು ಬೇಕಾದರೆ ಕೋಟ್ ಮಾಡ್ಬೋದು. ಎನಿ ಅಟೆಂಪ್ಟ್ಸ್ ಆಲ್ರೆಡಿ ಅಂಡರ್ಟೇಕನ್ ಟು ಸಾಲ್ವ್ ದ ಪ್ರಾಬ್ಲಮ್ ಶುಡ್ ಆಲ್ಸೋ ಬಿ ಮೆನ್ಷನ್ಡ್. ಈಗ ಒಂದು ಸರಿ ಆಲ್ರೆಡಿ ಮಾಡಿಬಿಟ್ಟಿರ್ತಾರೆ, ಆದರೆ ಆಗಿರಲ್ಲ, ಅದನ್ನು ಸಹ ಅದರಲ್ಲಿ ಬರಿಬೇಕು. ದೆನ್ ಸೊಲ್ಯೂಷನ್ಸ್ ಫಾರ್ ದ ಪ್ರಾಬ್ಲಮ್ ಮೇ ಬಿ ಸಜೆಸ್ಟೆಡ್. ಅದಕ್ಕೆ ಏನು ಮಾಡ್ಬೋದು ಅಂತಕ್ಕಂಥ ಪರಿಹಾರಗಳನ್ನು ಸಹ ಸೂಚಿಸ್ಬೋದು. ಆ್ಯಂಡ್ ಹೆಲ್ಪ್ ಆ್ಯಂಡ್ ಕೋಪರೇಷನ್ ಮೇ ಬಿ ಆಫರ್ಡ್. ದೆನ್ ದ ಲ್ಯಾಂಗ್ವೇಜ್ ಆಫ್ ದ ಲೆಟರ್ ಶುಡ್ ಬಿ ಸಿಂಪಲ್ ಆ್ಯಂಡ್ ದ ಟೋನ್ ಪೊಲೈಟ್ ಆಗಿರಬೇಕು, ಸಿಂಪಲ್ ಆಗಿರಬೇಕು, ಎಕ್ಸಾಗ್ಜರೇಷನ್ ಇರ್ಬೋದು. ಸಮ್ ಲೆಟರ್ಸ್ ಯೂಸ್ ದ ಸ್ಯಾಲ್ಯುಟೇಷನ್. ಈ ಫಸ್ಟ್ ಡಿಯರ್ ಸರ್ ಅಂತಕ್ಕಂಥದ್ದು ಹೇಳಿದ್ನಲ್ಲ, ನಾನು ಮೊದಲೆಲ್ಲ ರೆಸ್ಪೆಕ್ಟೆಡ್ ಸರ್ ಅಂತಂದು ಹೇಳ್ತಿದ್ನಲ್ಲ, ಅದಕ್ಕೆ ನೀವಿಲ್ಲಿ ಸರ್ ಅಂತಂದು ಉಪಯೋಗಿಸ್ಬೋದು. ಇನ್ನು ಕೆಲವರು ಡಿಯರ್ ಸರ್ ಅಂತಂದು ಉಪಯೋಗಿಸ್ಬೋದು. ಬೋತ್ ಆರ್ ಅಕ್ಸೆಪ್ಟಬಲ್ ಅಂತಂದು ಹೇಳ್ತಾರೆ. ಆ್ಯಕ್ಚುಲಿ ತೀರಾ ಹತ್ತಿರ ಇದ್ದವ್ರಿಗೆ ಮಾತ್ರ, ನಿಮ್ಮ ಫ್ರೆಂಡ್ಸ್ ಅಂಥವ್ರು ಏನಾದರೂ ಆಫೀಸರು ಅಥವಾ ಗೌರ್ಮೆಂಟ್ ಅಥಾರಿಟಿಯಲ್ಲಿ ಇದ್ದರೆ ಮಾತ್ರ ಡಿಯರ್ ಸರ್ ಯೂಸ್ ಮಾಡಿ, ಇಲ್ಲದಿದ್ರೆ ಸರ್ ಎನಫ್, ಸರ್ ಅಂತಂದು ಅಷ್ಟೇ ಬರೆದ್ಬಿಡಿ. ಅಂದರೆ ಸ್ಯಾಲ್ಯುಟೇಷನಲ್ಲಿ ಸರ್ ಅಷ್ಟೇ ಸಾಕು, ಡಿಯರ್ ಸರ್ ಬೇಡ. ನಾನು ರೆಸ್ಪೆಕ್ಟೆಡ್ ಸರ್ದು ಬಳಸ್ತಿದ್ನಲ್ಲ ಆ ಥರ. ಬೇಕಾದ್ರೆ ನೀವು ರೆಸ್ಪೆಕ್ಟೆಡ್ ಸರ್ ಬಳಸಿದ್ರು ನೋ ಪ್ರಾಬ್ಲಮ್. ಬಟ್ ಇಲ್ಲಿ ನೀವು ಕಂಪ್ಲೇಂಟ್ ಕೊಡ್ತಿರಲ್ಲ, ಸ್ವಲ್ಪ ಸಿಟ್ಟು ಐತಲ್ಲ, ಅದಕ್ಕಾಗಿ ಇರುತ್ತೆ. ಆ ಕಾರಣಕ್ಕೋಸ್ಕರ ಸರ್ ಅಂತಂದು ಹೇಳಿದ್ರೆ ಸಾಕು. ಎಸ್, ರೀಡ್ ದ ಲೆಟರ್ಸ್ ಟು ದ ಎಡಿಟರ್ ಸೆಕ್ಷನ್ ಇನ್ ಡಿಫ್ರೆಂಟ್ ನ್ಯೂಸ್ ಪೇಪರ್ಸ್ ಇನ್ ಆರ್ಡರ್ ಟು ಲರ್ನ್ ಆನ್ ರೈಟಿಂಗ್ ಸಚ್ ಲೆಟರ್ಸ್. ಇಂಥ ಲೆಟರ್ಸನ್ನು ಬರಿಬೇಕಂತ ಅಂದರೆ ಈಗ ಮುಂದಿನ ಲೆಟರ್ಸನ್ನು ನೋಡಿ ನೀವು. ಸೊ ಇಲ್ಲಿ ನಿಮಗೆ ಮೊದಲೇ ಹೇಳಿದ ರೀತಿಯಲ್ಲಿ ಎ ಲೆಟರ್, ಎನಿ ಕಂಪ್ಲೇಂಟ್ ಲೆಟರ್
ಸೊ ಕಂಪ್ಲೇಂಟ್ ಲೆಟರ್ಸ್ ಆರ್ ಆಫ್ ಟೂ ಟೈಪ್ಸ್ ಫಾರ್ ಯುವರ್ ಎಕ್ಸಾಮಿನೇಷನ್. ಒನ್ ಈಸ್ ಲೆಟರ್ಸ್ ಟು ದ ಎಡಿಟರ್ ಆಫ್ ಎ ನ್ಯೂಸ್ ಪೇಪರ್, ಅನದರ್ ಒನ್ ಈಸ್ ಲೆಟರ್ ಟು ದ ಕನ್ಸರ್ನ್ಡ್ ಅಥಾರಿಟಿ ಆರ್ ಗೌರ್ಮೆಂಟ್ ಅಥಾರಿಟಿ. ಅದೇ ಮೆಥಡೇ ಫಾಲೋ ಮಾಡಿ. ಮೊದಲು ಏನು ಹೇಳಿದ್ನ ಅದೇ ಮೆಥಡ್. ಫ್ರಮ್ ಅಡ್ರೆಸ್ ಇರಲಿ, ಟು ಅಡ್ರೆಸ್ ಇರಲಿ, ಈ ಡೇಟನ್ನು ಇನ್ ಬಿಟ್ವೀನ್ ಆದರೂ ಬರ್ರಿ ಅಥವಾ ರೈಟ್ ಸೈಡ್ ಬರೆದ್ಬಿಡಿ. ನೋಡಿ, ಇಲ್ಲಿ ಫ್ರಮ್ ಅಡ್ರೆಸ್ ಬರಿಬೇಕಾದ್ರೆ ಭಾಳ ನೆನಪ ಇಟ್ಕೊಳ್ಳಿ, ಕಂಪ್ಲೀಟ್ ರೆಸಿಡೆನ್ಷಿಯಲ್ ಅಡ್ರೆಸ್ ಬರಿಬೇಕಾಗುತ್ತೆ. ಕಂಪ್ಲೀಟ್ ರೆಸಿಡೆನ್ಷಿಯಲ್ ಅಡ್ರೆಸ್ ನೆನ್ಪಿಟ್ಕೊಂಬಿಡಿ. ಯಾಕೆ ಕಂಪ್ಲೀಟ್ ರೆಸಿಡೆನ್ಷಿಯಲ್ ಅಡ್ರೆಸ್ ಅಂತ ಅಂದರೆ, ಅಲ್ಲಿ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾವುದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಪ್ಲೇಸ್ ಅಂತಂದು ಲೊಕೇಶನ್ ಅಂತ ಗೊತ್ತಾಗಬೇಕಲ್ಲ, ಆ ಕಾರಣಕ್ಕೋಸ್ಕರ ಫ್ರಮ್ ಅಡ್ರೆಸ್ ಬರೀರಿ, ಟು ಅಡ್ರೆಸ್ ಬರೀರಿ, ಡೇಟ್ ಬರೀರಿ. ಇಲ್ಲಿ ನೋಡಿ, ಫ್ರಮ್ ಅಡ್ರೆಸ್ ಬರಿಬೇಕಾದ್ರೆ ನಿಮ್ಮ ಓನ್ ಅಡ್ರೆಸ್, ರೆಸಿಡೆನ್ಷಿಯಲ್ ಅಡ್ರೆಸ್ ಬರಿಬೇಕಂತಂದು ಹೇಳಿದೆ. ನೆಕ್ಸ್ಟ್ ಡೇಟ್ ಅದೇ ಮೆಥಡೇ ಫಾಲೋ ಮಾಡಿ. ಐ ಮೀನ್ 10th February 2019, 20 ಈ ರೀತಿಯಾಗಿರ್ತಕ್ಕಂಥದ್ದು. 10/2/2013 ಬೇಡ. ಓಕೆ, ಅಂದರೆ ಏನು, 10 February ಮಂತ್ ನೇಮು, ಡೇಟು ಇರಲಿ. ನೆಕ್ಸ್ಟ್ ನ್ಯೂಸ್ ಪೇಪರಿಗೆ ಬರಿಬೇಕಾದ್ರೆ ಯಾವುದೇ ನ್ಯೂಸ್ ಪೇಪರಿಗೆ ಬರೀರಿ, ಇದು ಫಿಕ್ಸ್ ಇಟ್ಕೊಂಬಿಡಿ. ಟು ಅಡ್ರೆಸ್ಸಲ್ಲಿ ದ ಎಡಿಟರ್ ಅಂತಂದೇ ಸ್ಟಾರ್ಟ್ ಮಾಡಬೇಕು. ಟು ಅಡ್ರೆಸ್ಸಲ್ಲಿ ಟು ಅಂತ ಬರೆದು ದ ಎಡಿಟರ್ರೇ. ಅಲ್ಲಿ ನಿಮಗೆ ಯಾರು ಪರಿಚಯ ಇದ್ದನು, ಯಾರು ಕ್ಲೋಸ್ ಆಗಿದ್ದನು, ಅದು ಗೊತ್ತಿದ್ದನು ಸಹ ಬೇರೆದೇನೋ ಬರಿಬಾರ್ದು. ಯಾವ ಡೆಸಿಗ್ನೇಷನ್ ಮ್ಯಾನೇಜರ್ ಏನೋ ಬರಿಬಾರ್ದು. ನ್ಯೂಸ್ ಪೇಪರ್ಗಳಿಗೆ ಮಾತ್ರ ದ ಎಡಿಟರ್ ಅಂತಂದು ಬರ್ರಿ. ನ್ಯೂಸ್ ಪೇಪರ್ ಹೆಸರು ಅದು ಆದಷ್ಟು ಅವ್ರು ಕೊಟ್ಟಿದ್ದರೆ ಓಕೆ, ಕೊಡದಾಯಿದ್ರೆ ನೀವೇ ಒಂದು ಕ್ರಿಯೇಟ್ ಮಾಡಬೇಕು. ಇಟ್ ಶುಡ್ ಬಿ ನ್ಯಾಷನಲ್ ಪೇಪರ್ ಆರ್ ವಾಟ್ ವಿ ಕಾಲ್ ಇಂಗ್ಲೀಷ್ ನ್ಯಾಷನಲ್ ಮೋಸ್ಟ್ ಸರ್ಕ್ಯುಲೇಟೆಡ್ ಪೇಪರ್. ಓಕೆ, ನೆಕ್ಸ್ಟ್ ಅದರ ಅಡ್ರೆಸ್ ಬರೆದು ಅದ್ರ ಬರ್ರಿ. ಇಲ್ಲದೆ ಇದ್ದರೆ ಬ್ಯಾಂಗ್ಳೂರು ಅಂತಂದು ಬರೆದ್ರೆ ಸಾಕು. ಇದೇ ನೀವು ಇಟ್ಕೊಂಬಿಟ್ರೆ ಸಾಕು. ಈ ದ ಎಡಿಟರ್, ಡೆಕ್ಕನ್ ಹೆರಾಲ್ಡ್, ಬ್ಯಾಂಗ್ಳೂರ್ 5770002 ಅಂತಂದು ಬೇಕಾದರೂ ಇಟ್ಕೋಬೋದು. ಅದಾದಮೇಲೆ ಸರ್ ಅಂತಂದು ಅಷ್ಟೇ ಬರಲಿ, ಡಿಯರ್ ಸರ್ ಯೂಸೇ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಕಾಮ ಹಾಕಿ ಅದ್ರ ಕೆಳಗಡೆ ಅದ್ರ ನೀಟಾಗಿ ಬರೆದಿದ್ದಾರೆ. ನಾನು ಮೊದಲು ಹೇಳಿದ್ರಿತ್ತಲ್ಲ, ಸ್ವಲ್ಪ ಮುಂದ್ಗಡೆ ಸಬ್ಜೆಕ್ಟ್ ಅಂತ ಬರೆದ್ಬಿಡಿ. ಇಲ್ಲಿ ಸಬ್ಜೆಕ್ಟಿಗೆ ಕಂಪಲ್ಸರಿ ಕಾಮನ್ನಾಗಿ ನೀವು ಈ ರೀತಿ ಎ ಕಂಪ್ಲೇಂಟ್ ಅಬೌಟ್ ಅಂತಂದು ಸ್ಟಾರ್ಟ್ ಮಾಡಿ. ಏನು ಕಂಪ್ಲೇಂಟ್ ಇರುತ್ತೋ ಅದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಎ ಕಂಪ್ಲೇಂಟ್ ಅಬೌಟ್ ಡ್ಯಾಶ್ ಅಂತಂದರೆ ಅಲ್ಲಿ ಏನಿರುತ್ತೆ, ಅಬೌಟ್ ಫ್ರೀಕ್ವೆಂಟ್ ಪವರ್ ಕಟ್ಸ್ ಅಂತಂದನು, ಇರ್ರೆಗ್ಯುಲರ್ ಸಪ್ಲೈ ಆಫ್ ವಾಟರ್ ಅಂತಂದನು, ಏನಿರುತ್ತೆ ಅದನ್ನು ನಿಮ್ಮ ಕ್ವಶನಲ್ಲಿ ಇರುತ್ತೆ ಅದನ್ನು ಬರೀಬೇಕು. ನೆಕ್ಸ್ಟ್ ಬಾಡಿ ಆಫ್ ದ ಲೆಟರಲ್ಲಿ ಬರೀಬೇಕು. ಬಾಡಿ ಆಫ್ ದ ಲೆಟ್ರಲ್ಲಿ ಫಸ್ಟ್ ಯು ಹ್ಯಾವ್ ಟು ಮೆನ್ಷನ್, ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ನೀವು ಯಾರು, ಆ ಏರಿಯಾದರೋ ಬೇರೆ ಏರಿಯಾದರೋ, ನೀವು ಇರ್ತಕ್ಕಂಥ ಏರಿಯಾದಲ್ಲಿ ಏನು ಸಮಸ್ಯೆಗಳು, ನೀವು ಇರ್ತಕ್ಕಂಥ ಸಮಸ್ಯೆಗಳು ನಿಮಗಿರ್ತಕ್ಕಂಥ ಸಮಸ್ಯೆಗಳಿಂದ, ನಿಮ್ಗೆ ಆಗಿರ್ತಕ್ಕಂಥ ತೊಂದರೆಗಳಿಂದ ಏನೇನು ಅನಾಹುತಗಳು ಆಗಿದ್ದಾವೆ, ಆಗಬಹುದು ಅಂತಕ್ಕಂಥದ್ದನ್ನು 1 ಅಥವಾ 2, 3 ಪ್ಯಾರಾಗ್ರಾಫಲ್ಲಿ ಬರೆದುಬಿಡೋದು. ಅದಾದಮೇಲೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ, ನಾನು ಇಲ್ಲೊಂದು 2-3 ಸೆಂಟೆನ್ಸಸ್ ಅಥವಾ ಒಂದು ಪ್ಯಾರಾಗ್ರಾಫ್ 2 ಪ್ಯಾರಾಗ್ರಾಫ್ ಸೇಮ್ ಹೇಳ್ಬಿಡ್ತೀನಿ, ಅದನ್ನೇ ಮಾಡಿಬಿಡುವಂತ್ರಿ. ನೆಕ್ಸ್ಟ್ ಐ ರಿಕ್ವೆಸ್ಟ್ ಟು ಪಬ್ಲಿಷ್ ಇನ್ ಯುವರ್ ಎಡಿಟೋರಲ್ ಕಾಲಮ್ ಅನ್ನೋ ರೀತಿಯಲ್ಲಿ ಹೇಳ್ತೀನಿ. ಅದನ್ನು ಆಮೇಲೆ ಮಾಡ್ಕೊವಂತ್ರಿ. ನೆಕ್ಸ್ಟ್ ಲಾಸ್ಟ್ಗೆ ಥ್ಯಾಂಕ್ ಯು ಅಂತಂದು ಬರೀರಿ. ನೆಕ್ಸ್ಟ್ ಇದು ಯುವರ್ಸ್ ಫೇತ್ಫುಲಿ ಅಂತಂದಿದೆಯಲ್ಲ, ಸ್ಯಾಲ್ಯುಟೇಷನ್ ಸಬ್ಸ್ಕ್ರಿಪ್ಷನ್ ಅಂತ ನಾವೇನು ಕರಿತೀವೋ ಅದು ರೈಟ್ ಸೈಡಿಗೆ ಬರಲಿ. ಇಲ್ಲಿ ಸ್ವಲ್ಪ ತಪ್ಪಿದೆ. ಆ್ಯಕ್ಚುಲಿ ನ್ಯೂಸ್ ಪೇಪರ್ಗಳಿಗಾದರೆ ಯುವರ್ಸ್ ಫೇತ್ಫುಲಿ ಅಂತಂದು ಹಾಕಬೇಡಿ, ಯುವರ್ಸ್ ಟ್ರೂಲಿ ಅಂತಂದನೇ ಬರಿಬೇಕು. ನ್ಯೂಸ್ ಪೇಪರ್ಗಳಿಗೆ ಅಂದರೆ ಇಲ್ಲಿ ನೀವು ನ್ಯೂಸ್ ಪೇಪರ್ ಅಂತಂದ್ರೆ ಟು ಅಡ್ರೆಸ್ ಏನಿರಬೇಕು, ದ ಎಡಿಟರ್ ಅಂತಂದಿರ್ಬೇಕಲ್ಲ, ಎಡಿಟರ್ ಅಂತಂದು ಬರಿತೀರಿ ಅಂತಂದಮೇಲೆ ಇಲ್ಲಿ ಕಂಪಲ್ಸರಿ ಯುವರ್ಸ್ ಟ್ರೂಲಿ ಅಂತಂದನೇ ಬರಿಬೇಕು. ನೆಕ್ಸ್ಟ್ SD ಅಂತಂದು ಬರೀರಿ. ಅದರ ಕೆಳಗಡೆ ನಿಮ್ಮ ಹೆಸರು ಬರೆದು, ಇದು ಪಬ್ಲಿಕ್ ಗ್ರೀವೆನ್ಸೇ ಆಗಿರುತ್ತೆ ನಿಮ್ಮ ಕಂಪ್ಲೇಂಟ್ ಜೊತೆಗೆ ಸಿಗ್ನೇಚರ್ ಅಥವಾ ಸಿಗ್ನೇಚರ್ಸ್ ಆಫ್ ಸೋ ಮೆನಿ ಪರ್ಸನ್ಸ್ ಅಂತಂದು ಮೆನ್ಷನ್ ಮಾಡಿಬಿಡಿ. ಓಕೆ, ಸೊ ಇನ್ನು ಉಳಿದಿರ್ತಕ್ಕಂಥವು ಬೇಕಾದಷ್ಟು ಇಲ್ಲಿ ಲೆಟರ್ಸ್ ಇದ್ದಾವೆ. ಅವನ್ನೆಲ್ಲವನ್ನು ನೀವು ಕ್ಲೀನಾಗಿ ನೋಡಿದ್ದೇ ಆದರೆ ಇವುಗಳು ಮೆಥಡ್ ಎಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ. ಒಂದು ಪದೇ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ.
ಅಕಸ್ಮಾತ್ ಏನಾದರೂ ನ್ಯೂಸ್ ಪೇಪರಿಗೆ ಆದರೆ ಸಬ್ಸ್ಕ್ರಿಪ್ಷನ್ನು ಯುವರ್ಸ್ ಫೇತ್ಫುಲಿ ಅಂತಂದು ಬರೋದು ಬೇಡ, ಯುವರ್ಸ್ ಟ್ರೂಲಿ ಅಂತ ಬರಲಿ. ಅದೇ ಕಂಪ್ಲೇಂಟನ್ನು ನೀವು ಒಬ್ಬ ಆಫೀಸರ್ಗೋ ಒಬ್ಬ ಗೌರ್ಮೆಂಟ್ ಅಥಾರಿಟಿಗೆ ಬರೀತೀರಿ ಅಂತಂದರೆ ಯುವರ್ಸ್ ಫೇತ್ಫುಲಿ ಅಂತ ಬರೀರಿ. ಓಕೆ, ಸೊ ಇಷ್ಟು ದಿಸ್ ಈಸ್ ಆ್ಯನ್ ಇಂಟ್ರಡಕ್ಷನ್ ಅಬೌಟ್ ದಿ ನ್ಯೂಸ್ ಪೇಪರ್ ಲೆಟರ್ಸ್ ಆ್ಯಂಡ್ ಗೌರ್ಮೆಂಟ್ ಲೆಟರ್ಸ್ ಟು ದ ನ್ಯೂಸ್ ಪೇಪರ್ ಎಡಿಟರ್ಸ್ ಆ್ಯಂಡ್ ಗೌರ್ಮೆಂಟ್ ಅಥಾರಿಟೀಸ್. ಸೊ ಇಲ್ಲಿ ಬೇಕಾದಷ್ಟು ನಿಮಗೆ ಎಕ್ಸಾಂಪಲ್ಸ್ ಇದ್ದಾವೆ, ಮಾಡೆಲ್ಸ್ ಇದ್ದಾವೆ, ಲಾಸ್ಟ್ ಕ್ವೆಶನ್ಸ್ ಇದ್ದಾವೆ. ಇವೆಲ್ಲವನ್ನು ಇದು ನೋಡಿ ಫಾರ್ಮೇಟು, ಇದೆಲ್ಲದನ್ನು ಸಹ ನೀವು ಕ್ಲೀನಾಗಿ ಗಮನಿಸಿದ್ದಾದರೆ, ಸೊ ಹಿಯರ್ ಆರ್ ಸಮ್ ಆಫ್ ದ ಕ್ವೆಶನ್ಸ್ ಗಮನಿಸಿದ್ದಾದರೆ ಭಾಳ ಈಸಿ ಆಗುತ್ತೆ. ಸೊ ನಾನು ಒಂದು ಮಾಡಲಾಗಿ ಒನ್ ಮಾಡೆಲ್ ಲೆಟರ್ ಹೌ ಟು ರೈಟ್ ಲೆಟರ್ ಟು ದ ನ್ಯೂಸ್ ಪೇಪರ್ ಎಡಿಟರ್ ಆಫ್ ಎ ನ್ಯೂಸ್ ಪೇಪರ್ಗೆ ಒಂದು ಮಾಡಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಆಫೀಸರಿಗೆ ಯಾಕೆ ಬರಿಬೇಕು, ಆಫೀಸರಿಗೆ ಬರೆಯೋದಂತೂ ನಿಮ್ಗೆ ಗೊತ್ತೇ ಇದೆ. ಅವೆರಡನ್ನು ಒಂದೊಂದು ಮಾಡಲಾಗಿ ನಾನು ಬರೆಸ್ತೀನಿ ಅಥವಾ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬಿಡ್ತೀನಿ. ಓಕೆ, ಸೊ ವಿತ್ ದಿಸ್ ಐ ವಾಂಟ್ ಟು ಎಂಡ್ ದ ಕ್ಲಾಸ್ ಫಾರ್ ದ ಡೇ. ಸೊ ಐ ವಿಲ್ ಕಮ್ tomorrow or day after tomorrow with another video or on this topic to be continued. Okay, thank you.